हुबली के इनाम वीरपुर गांव में एक दलित लड़के से शादी करने पर 6 महीने की गर्भवती लड़की मान्या पाटिल की उसके परिवार वालों ने हत्या कर दी, जिसके बाद दलित संगठन ने केआईएमएस अस्पताल के मुर्दा घर के सामने इकट्ठा होकर नाराजगी जताई है। साथ ही हत्यारों के लिए सख्त सजा की मांग कर रहे हैं। इसी को देखते हुए पुलिस ने 3 आरोपियों को हिरासत में लिया है। तो वहीं पुलिस कमिश्नर एन शशि कुमार ने कहा कि मामले में आगे की कार्रवाई शुरू कर दी गई है। ಸುಮಾರಿಗೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಇನಾಮ್ ವೀರಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಮಾನ್ಯ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನು ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು 20 ವರ್ಷ ವಯಸ್ಸಿದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಇದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದಾರೆ. ತೊಗೊಂಬಂದಾಗ ಸಂಜೆ ರಾತ್ರಿ 9:15 ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ರು. ಅವರ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಈಗ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಈಗ ಸದ್ಯ ಇನ್ಕ್ವೆಸ್ಟ್ ನಡೀತಾ ಇದೆ, ಶವ ಪಂಚನಾಮೆ ನಡೀತಾ ಇದೆ. ಇದಾದಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಇನಾಮ್ ವೀರಾಪುರ ಇದೇ ಗ್ರಾಮದಲ್ಲಿ ಯಾರು ಆ ಹುಡುಗಿ ಮತ್ತು ಹುಡುಗನ ಗಂಡನ ಮನೆ ಇದೆ, ಅದೇ ಊರಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಿದ್ದಾರೆ. ಅಲ್ಲ, ಈಗ ನೋಡಿ, ಇದು ಭಾಳ ಒಂದು ಘೋರ ಕೃತ್ಯ. ಯಾಕಂದರೆ ಮಗಳಿಗೆ ತಂದೆನೇ ಕೊಲೆ ಮಾಡಿರುವಂಥದ್ದು ಮತ್ತು ತಂದೆ ಜೊತೆ ಇದ್ದಂಥವ್ರು ಕೊಲೆ ಮಾಡಿರುವಂಥದ್ದು ಭಾಳ ಘೋರ ಕೃತ್ಯ. ಈ ಒಂದು ಕೃತ್ಯದ ಗಂಭೀರತೆಯನ್ನು ಅರಿತುಬಿಟ್ಟು ನಮ್ಮ SP ಅವರು ನಿನ್ನೆ ಸಂಜೆಯಿಂದ ಗ್ರಾಮದಲ್ಲಿ ಮೊಕ್ಕಾಂ ಮಾಡಿದ್ದಾರೆ ಮತ್ತು ಅಗತ್ಯ ಬಂದೋಬಸ್ತ್ ಮಾಡಿದ್ದಾರೆ. ಅಲ್ಲಿ ಯಾವುದೂ 2 ಗುಂಪುಗಳ ನಡುವೆ ಸಂಘರ್ಷ ಆಗಬಾರ್ದು ಅಂತಂದು ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ನನಗೂ ಕೂಡ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇದು ವಿವೇಕಾನಂದ ಹಾಸ್ಪಿಟ್ಲ್ ಆಗಲಿ, ನಮ್ಮ ಕಿಮ್ಸ್ ಇರಲಿ, ನಮ್ಮ ವ್ಯಾಪ್ತಿಯಲ್ಲಿರೋದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಾವು ಕೂಡ ಅಗತ್ಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಈಗಾಗಲೇ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡಲಿಕ್ಕೆ ಏನು ಅಗತ್ಯ ಕ್ರಮ ಬೇಕು, ಪ್ರತ್ಯೇಕ ತಂಡಗಳನ್ನ ಮಾಡಿಬಿಟ್ಟು ನಿಯೋಜನೆ ಮಾಡಿದ್ದಾರೆ. ಆದಷ್ಟು ಬೇಗ ಇನ್ನೂ ಯಾರ್ಯಾರು ಈ ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥ ಕೆಲಸ ಮಾಡ್ತಾರೆ. ಈಗಷ್ಟೇ ನನಗೆ ಇಲ್ಲಿ ಕೆಲ ಸಂಘಟನೆಗಳು ಮತ್ತು ಈ ನೊಂದವರು ಯಾರಿದ್ದಾರೆ, ಈ ಹುಡುಗಿ ಮತ್ತು ಆ ಹುಡುಗನ ಮನೆ ಕಡೆಯವರು, ಅವರ ಹಿತೈಷಿಗಳು ಮತ್ತು ಅವರ ಕುಟುಂಬ ಸದಸ್ಯರು, ಸ್ನೇಹಿತರು ಅವರೆಲ್ಲ ಬಂದು ಕೆಲವು ಬೇಡಿಕೆಗಳನ್ನು ಇಲಾಖೆ ಮುಂದೆ ಇಟ್ಟಿದ್ದಾರೆ. ಅಂದರೆ ಇದು ಒಂದು ಹಿರಿಯ ಅಧಿಕಾರಿ ತನಿಖೆ ಮಾಡಬೇಕು, ಮತ್ತು ತ್ವರಿತವಾಗಿ ತನಿಖೆ ಮುಗಿದು ಅಂತಿಮ ವರದಿ ಸಲ್ಲಿಸಬೇಕು, ಮತ್ತು ಒಂದು ವಿಶೇಷ ಅಭಿಯೋಜಕರನ್ನ ನೇಮಕ ಮಾಡಿಬಿಟ್ಟು ಪ್ರಕರಣವನ್ನು ಶಿಕ್ಷೆ ಹಂತಕ್ಕೆ ತಗೊಂಡು ಹೋಗಬೇಕು, ಮತ್ತು ನೊಂದ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಅಗತ್ಯ ರಕ್ಷಣೆ ಕೊಡಬೇಕು. ಹೀಗೆ ಇನ್ನು ಬೇರೆ ಬೇರೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದನ್ನೇನಿದೆ ನಮ್ಮ SP ಅವರು ಅವರ IG ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳುತ್ತಾರೆ. ಅವರ ಬೇಡಿಕೆಗಳೇನಿದೆ ಅದು ಈಗಾಗಲೇ ನಮಗೆ ತಲುಪಿಸಿದ್ದಾರೆ. ಮುಂದುವರೆದು ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಯಾಕಂದರೆ ಮಾನ್ಯ ಆಕೆ 20 ವರ್ಷದ್ದು ಭಾಳ ವಿದ್ಯಾವಂತ ಹುಡುಗಿ. ನನಗೇನೋ ಮಾಹಿತಿ ತಿಳಿದ ಪ್ರಕಾರ BE ಓದಿದ್ಲು ಅಂತಂದು. ಸೊ ಅದನ್ನು ತ್ವರಿತವಾಗಿ ಯಾವುದೇ ಒಂದು ವ್ಯಕ್ತಿ ಮೃತ ಹೊಂದಿದ ನಂತರ ಅಂತ್ಯಕ್ರಿಯೆಯನ್ನು ಅತ್ಯಂತ ಗೌರವಯುತವಾಗಿ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಆಗುತ್ತೆ. ಅದನ್ನು ಮಾಡಿ ಅಂತಂದು ನಾನು ಸಲಹೆ ಕೊಟ್ಟಿದ್ದೀನಿ. ಆ ಪ್ರಕಾರ ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಇದು ಈ ಥರ ಘಟನೆಗಳಾಗಬಾರ್ದು. ಏನೇ ವ್ಯತ್ಯಾಸಗಳಿದ್ರು, ಕೌಟುಂಬಿಕ ವ್ಯತ್ಯಾಸಗಳಾಗಲಿ ಅಥವಾ ಬೇರೆ ಯಾವುದೇ ವ್ಯತ್ಯಾಸಗಳಿದ್ರು ಮಾತುಕತೆ ಮುಖಾಂತರ ಗ್ರಾಮದ ಹಿರಿಯರು ಇರ್ತಾರೆ, ಪೊಲೀಸ್ ಠಾಣೆಗಳಿರ್ತವೆ, ಅವ್ರ ಸಮುದಾಯದ ಮುಖಂಡರು ಇರ್ತಾರೆ, ಅವ್ರಗಳ ಹತ್ರ ಎಲ್ಲ ಮಾತಾಡಿಕೊಂಡು ಪರಿಹಾರ ಮಾಡ್ಕೋಬೋದಿತ್ತು. ಕೋಪ ಮತ್ತು ಆಕ್ರೋಶಕ್ಕೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ, ನಮ್ಮ ಒಂದು ಮನಸ್ಸನ್ನು ಕೊಟ್ಟಂಥ ಸಂದರ್ಭದಲ್ಲಿ ಈ ರೀತಿ ಕೃತ್ಯಗಳಾಗೋಗುತ್ತೆ. ಆದರೆ ಈ ಥರ ಘಟನೆಗಳು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಏನು ಅತ್ಯಂತ ಜವಾಬ್ದಾರಿಯುತವಾಗಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು, ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು, ಆ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು ಸರ್. ನಿನ್ನೆ ದಿನ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಇನಾಮ್ ವೀರಾಪುರ ಗ್ರಾಮದಲ್ಲಿ ಮರ್ಯಾದಾ ಹತ್ಯೆ ಒಂದು ಘಟನೆ ಘಟಿಸಿದೆ. ಇದು ಭಾಳ ಅತ್ಯಂತ ಕ್ರೂರವಾದಂಥ, ಇನ್ನೂ ಕೂಡ ಅಸ್ಪೃಶ್ಯತೆ ಜೀವಂತವಾದಿ ಇದೆ ಎಂಬುದಕ್ಕೆ ಇದು ನಿದರ್ಶನವಾದಂಥ ವಿಷಯವಾಗಿದೆ. ಮತ್ತು ಈ ಹಿಂದೆ ಪೊಲೀಸ್ ಇಲಾಖೆಯ 2-3 ಸಲ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿ ವಾರ್ನಿಂಗ್ ಮಾಡಿದರೂ ಕೂಡ
ಈ ಕ್ರೌರ್ಯ ಮೆರೆದಿರುವುದು ಅತ್ಯಂತ ಖಂಡನೀಯವಾದಂಥ ವಿಷಯ. ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥ ಮರ್ಯಾದಾ ಹತ್ಯೆಗಳು ಘಟನೆ ಭಾಳಷ್ಟು ಘಟಿಸಿವೆ. ಉದಾಹರಣೆಗೆ ಘಟನೆಗಳಲ್ಲಿ 7 ಮಂದಿ ಸಜೀವ ದಹನ ಮಾಡಿರುವಂಥ ಘಟನೆ ಆಗಿರ್ಬೋದು. ಮತ್ತು ಧಾರವಾಡ ಜಿಲ್ಲೆಯ ದಲಿತ ಚಳುವಳಿಯ ಒಂದು ಸಂಘಟನೆಯಲ್ಲಿ ಪ್ರಪ್ರಥಮ ಬಾರಿಗೆ ಧಾರವಾಡ ಜಿಲ್ಲೆಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣ ಒಂದು ಘಟಿಸಿರುವುದು ಇದು ಭಾಳ ನೋವು ಮತ್ತು ದುಃಖದ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾವು ಕೆಲವೊಂದು ವಿಷಯಗಳನ್ನು ಠಾಣೆಯಲ್ಲಿರ್ಬೋದು ಸಾರ್ವಜನಿಕ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಸ್ಪೃಶ್ಯತೆ ಇಲ್ಲವೇ ಇಲ್ಲ, ನಿರ್ಮೂಲನೆ ಆಗಿದೆ, ಎಲ್ಲರೂ ಮಾನವೀಯತೆಯಿಂದ ಬದುಕ್ತಾ ಇದ್ದಾರೆ. ಹಾಗಾದರೆ ನಿನ್ನೆ ನಡೆದಂಥ ಹುಬ್ಬಳ್ಳಿ ತಾಲೂಕು ಇನಾಮ ವೀರಾಪುರ ಗ್ರಾಮದಲ್ಲಿ ನಡೆದಿರುವಂಥ ಈ ಮರ್ಯಾದಾ ಹತ್ಯೆ ಜಾತಿಯ ವಿಷಯಕ್ಕಾಗಿ ಪ್ರಮುಖವಾಗಿ ಮಗಳನ್ನೇ ಮತ್ತು ಇಡೀ ಕುಟುಂಬದ 5 ಜನರನ್ನು ನಿರ್ದಾಕ್ಷಿಣ್ಯವಾಗಿ ಮಾರಕಾಸ್ತ್ರಗಳಿಂದ ಕೊಡ್ಡಲಿ ಕುಡುಗೋಲು ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಮನೆಗೆ ನುಗ್ಗಿ, ಅಲ್ಲಿ ಕೇವಲ ಇರುವಂಥದ್ದು 2-3 ಕುಟುಂಬಗಳು ಮಾತ್ರ, ಮನೆಗೆ ನುಗ್ಗಿ ಆ ಹುಡುಗನ ತಾಯಿ ಮತ್ತು ಅಕ್ಕ, ದೊಡ್ಡಪ್ಪ, ತಂದೆಗೆ ಹೊಲದಲ್ಲಿ ಕಾಲ ಮೇಲೆ ಟ್ರ್ಯಾಕ್ಟರ್ ಹಾಸುವಂಥ ಕ್ರೌರ್ಯತೆಯನ್ನು ಮೆರೆದಿದ್ದಾರೆ ಅವರು. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ. ಈ ಘಟನೆ ಹುಬ್ಬಳ್ಳಿ ತಾಲೂಕು ಇನಾಮ ವೀರಾಪುರ ಗ್ರಾಮದಲ್ಲಿ ಏನು ಘಟಿಸಿದೆಯಲ್ಲ, ಇದು ಇಡೀ ತಾಲೂಕು ಮತ್ತು ಜಿಲ್ಲಾದ್ಯಂತ ಏನು ನಾವು ಈ ರೀತಿ ಕೊಲೆ ಮಾಡಿದರೆ ಬದುಕ್ತೀವಿ, ನಾವು ಜಾಮೀನು ಮೇಲೆ ಹೊರಗೆ ಬರ್ತೀವಿ, ನಾವು ದುಡ್ಡು ಕೊಟ್ಟರೆ ನಾವು ಕಾನೂನಿಂದ ರಕ್ಷಣೆ ಸಿಗ್ತೈತೆ ಅನ್ನೋ ಒಂದು ಈ ಭೂ ಒಡೆತನ ಮಾಲೀಕರು, ಭೂ ಮಾಲೀಕರು, ಜಾತಿವಾದಿಗಳು ಏನಿದಾರಲ್ಲ ಅವರ ಸೊಕ್ಕ ಅಡಗಿಸ್ಬೇಕಂತಂದ್ರೆ ತಾವು ಏನು ಮೊನ್ನೆ ಕೊಪ್ಪಳ ಜಿಲ್ಲೆಯ ಮರುಕುಂಬಿ ಗ್ರಾಮದ ಏನು ಪ್ರಕರಣ ತೀರ್ಪು ಬಂತಲ್ಲ, 101 ಜನರಿಗೆ ಶಿಕ್ಷೆ ಆದಲ್ಲ, ಆ ರೀತಿ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ತಾವು ಕಡೆಯವರೆಗೂ ನ್ಯಾಯಾಂಗ ಇವರಿಗೆ ಶಿಕ್ಷೆ ಘೋಷಿಸೋವರೆಗೂ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ತಾವೆಲ್ಲರೂ ಕೂಡ ನಮಗೆ ರಕ್ಷಣೆ ನೀಡಬೇಕು. ಮತ್ತು ವಿಶೇಷವಾಗಿ ನಾವು ಈ ರೀತಿ ಏನಾದರೂ ಇನ್ನೊಂದು ಸಾರಿ ಘಟನೆಯನ್ನು ಘಟಿಸಿದರೆ ಬಹಳ ಉಗ್ರವಾಗಿ ಪ್ರತಿಕ್ರಿಯಿಸ್ತೇವೆ. ನಿಮ್ಮ ಪೊಲೀಸಿನ ಯಾವುದೇ ಕಟ್ಟಳೆಗಳಿಗೆ ನಾವು ಬಗ್ಗೋದಿಲ್ಲ. ಯಾಕಂದ್ರೆ ನಾವು ಹಿಂದೆ ಲಾಠಿ ಏಟು ತಿಂದು ಬೂಟಿನ ಒದಿಕೆಯನ್ನು ತಿಂದು ಹೋರಾಟ ಮಾಡಿದಂಥವ್ರು ನಾವು. ಇದನ್ನು ನಾವು ಸಹಿಸೋದಿಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಸದ್ಯ ಯಾವುದೇ ರೀತಿಯ ಹೋರಾಟದ ವಿಷಯವನ್ನು ಇನ್ನೂ ಕೂಡ ಪ್ರಸ್ತಾವನೆ ಮಾಡಿಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇದ್ದಾರೆ ಪ್ರತಿಭಟನೆ ಅಂತ. ಈಗ ನಮಗೆ ಮಾನ್ಯ ಆಯುಕ್ತರು ಎನ್ ಶಶಿಕುಮಾರ್ ಸರ್ ಅವರು, SP ಅವರು ಮತ್ತು DYSP ಸರ್ ಅವರು ನಿಮಗೆ ಎಲ್ಲ ರೀತಿಯ ದಲಿತರಿಗೆ ಸಂರಕ್ಷಣೆ ಮತ್ತು ಕಾನೂನು ರಕ್ಷಣೆಯನ್ನು ನೀಡ್ತೀವಿ ಎಂಬ ಭರವಸೆಯನ್ನು, ವಿಶ್ವಾಸವನ್ನು ಮತ್ತು ಗ್ರಾಮೀಣ ಠಾಣೆಯ ಮುರುಗೇಶ್ ಚೆನ್ನಣ್ಣವ್ರ ಸಾಹೇಬರು ಕೂಡ ನಮಗೆ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈಗ ಪ್ರತಿಭಟನೆ ಯಾವುದೇ ಮೂಲಗಳನ್ನು ನಾವು ಇನ್ನೂ ವ್ಯಕ್ತಪಡಿಸಿರುವುದಿಲ್ಲ.